ನಿಸೈಟಿನಿಗೆ ಸ್ವಾಗತ. ನಾನು ಶ್ರುತಿರಾಜ್. ಒಂದ್ ಕಡೆ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನ ಪಡೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಅಂತಿಮ ಸರ್ಕಸ್ ಅನ್ನು ನಡೆಸಲಿಕ್ಕೆ ಇವತ್ತು ಮುಂದಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ. HAL ಏರ್ಪೋರ್ಟ್ ನಿಂದ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಇನ್ನೂ ಬೇಗ ಹೋಗಬೇಕಾಗಿತ್ತು, ಆದ್ರೆ ಅವರ ಧರ್ಮಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಂತಹ ಕಾರಣ ಅವರು ಹೋಗ್ಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಈಗ ಆಲ್ರೆಡಿ HAL ಏರ್ಪೋರ್ಟ್ ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ದೆಹಲಿಯಲ್ಲಿ ಇವತ್ತು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಅಕ್ಕಿ, ಜಲ ವಿವಾದಗಳು ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ದೆಹಲಿಯಲ್ಲಿ ಒಂದ್ ಕಡೆ ಬೀಡ್ಬಿಟ್ಟಿದ್ದಾರೆ ಸಚಿವ KH ಮುನಿಯಪ್ಪ ಅವರು. ಆಹಾರ ಸಚಿವರು ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇವತ್ತು ದೆಹಲಿಗೆ ಈಗಾಗಲೇ HAL ಏರ್ಪೋರ್ಟ್ ನಿಂದ ಮುಖ್ಯಮಂತ್ರಿಗಳು ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಸೊ ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ರಾಷ್ಟ್ರಪತಿ ಹಾಗೆ ಗೃಹ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಶ್ರುತಿ, 11:50ಕ್ಕೆ HAL ವಿಮಾನ ನಿಲ್ದಾಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಆಲ್ರೆಡಿ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ದೆಹಲಿಯ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ನಿರ್ಣಯವನ್ನ ಹೊಂದಿರುವಂತದ್ದು, ಮಹತ್ವವನ್ನು ಕೂಡ ಹೊಂದಿದೆ. ಯಾಕಂದ್ರೆ ಈಗ ಅಕ್ಕಿ ವಿಚಾರವಾಗಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ FCIಗೆ ಸೂಚನೆಯನ್ನ ಕೊಟ್ಟಿದೆ. ಅಕ್ಕಿಯನ್ನ ನೀಡಬಾರದು ಅನ್ನುವಂಥದ್ದು, ಬೇಕಾದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಅವರು ಖರೀದಿಯನ್ನ ಮಾಡಲಿ ಅನ್ನುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಖುದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೂಡ ಮನವಿಯನ್ನ ಕೂಡ ಮಾಡ್ತಾ ಇದೆ. ಸದ್ಯ ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತದ್ದು ರಾಜ್ಯ ಸರ್ಕಾರ. ಯಾಕಂದ್ರೆ ಜುಲೈ 1ನೇ ತಾರೀಕಿಂದ ಅಕ್ಕಿಯನ್ನ ಕೊಡಬೇಕು. ಅಕ್ಕಿಯನ್ನ FCIಯನ್ನ ಹೊರತುಪಡಿಸಿ ಬೇರೆ ಕಡೆ ಏನಾದ್ರು ಕೂಡ ಖರೀದಿ ಮಾಡಿದ್ರೆ ಅದು ಆರ್ಥಿಕವಾಗೂ ಕೂಡ ಹೊರೆ ಆಗುತ್ತೆ. ಜೊತೆಗೆ ನಿಗದಿತ ಸಮಯಕ್ಕೆ ಪಾರದರ್ಶಕವಾದಂತಹ ಒಂದು ರೂಪದಲ್ಲಿ ಅಕ್ಕಿ ಕೂಡ ನೀಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಆಹಾರ ಸಚಿವ ಏನಿದ್ದಾರೆ ಅವರನ್ನ ಭೇಟಿಯನ್ನ ಮಾಡಿ KH ಮುನಿಯಪ್ಪ ಅವರು ಆಹಾರ ಸಚಿವರು ಭೇಟಿಯನ್ನ ಮಾಡಿ ಅವರಿಗೆ ಇರುವಂತಹ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಳ್ಳಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕೂಡ ಭೇಟಿಯನ್ನ ಮಾಡ್ತಿದ್ದಾರೆ. ಇದಾದ ಬಳಿಕ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರನ್ನ ಕೂಡ ಭೇಟಿ ಮಾಡಿ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆಗಳಿದೆ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತದ್ದು ಸಾಕಷ್ಟು ಅಂದ್ರೆ ಅಕ್ಕಿ ವಿಚಾರ ಈಗ ಗೊಂದಲಕ್ಕೀಡಾಗಿರುವಂತದ್ದು. ಸೊ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಗ್ತಾ ಇರುವಂತಹ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯ ಏನಿದೆಯಲ್ಲ, ಇದನ್ನ ಕುರಿತಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಗ್ಯಾರಂಟಿಗಳ ಒಂದು ಯೋಜನೆಗಳೇನಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು. ಈಗ ಆಲ್ರೆಡಿ ಶಕ್ತಿ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಕೂಡ ಶುರುವಾಗಿದೆ. ಇದನ್ನ ಜನರಿಗೆ ಆದಷ್ಟು ಬೇಗ ತಲುಪಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕೊಟ್ಟಿರುವಂತಹ ಸೂಚನೆ ಆಗಿದೆ. ಇದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಏನಂದ್ರೆ ನೀರಾವರಿ ವಿಚಾರಕ್ಕೆ ಇರುವಂತಹ ಒಂದು ಮಹದಾಯಿ ವಿಚಾರ ಆಗಿರ್ಬೋದು, ಜೊತೆಗೆ ಕೃಷ್ಣಾ ನದಿಗೆ ನೀರು ಬಿಡುವಂತಹ ವಿಚಾರಕ್ಕೆ ಆಗಿರ್ಬೋದು, ಈಗ ಮಹಾರಾಷ್ಟ್ರ ಗೋವಾ ಸರ್ಕಾರಗಳು ಏನು ಅಡ್ಡಿಯನ್ನ ಪಡಿಸ್ತಾ ಇದೆಯಲ್ಲ, ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ನಾಯಕರ ಜೊತೆಗೆ ಒಂದು ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶನ ಮಾಡಬೇಕು. ನೀರಾವರಿ ಯೋಜನೆಗಳೇನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ಡಗಾಲ ಆಗ್ತಾ ಇರುವಂತಹ ಗೋವಾ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ಏನಂದ್ರೆ ಮನವರಿಕೆಯನ್ನ ಮಾಡಿಕೊಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಇತರ ಒಂದು ಕೇಂದ್ರದ ಸಚಿವರನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯ ಕೇಂದ್ರ ಆಹಾರ ಸಚಿವರಿದ್ದಾರೆ ಪಿಯೂಷ್ ಗೋಯಲ್, ಇವರನ್ನ ರಾಜ್ಯ ಒಂದು ಆಹಾರ ಸಚಿವರಾದಂತಹ ಮುನಿಯಪ್ಪ ಅವರು ಮಾತ್ರ ಭೇಟಿ ಮಾಡ್ತಿದ್ದಾರೆ. ಬದಲಾದಂತಹ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಇರುವಂತಹ ವಾಸ್ತವ ಪರಿಸ್ಥಿತಿ ಜೊತೆಗೆ ಅಕ್ಕಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ ಎಲ್ಲ ವಿಚಾರಗಳನ್ನ ಅವ್ರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟು ಅಕ್ಕಿಯನ್ನ ರಾಜ್ಯಕ್ಕೆ FCIಯಿಂದ ನೀಡಬೇಕು ಅಥವಾ ನೇರವಾಗಿ ಹೋಗಿ ಅವರನ್ನ ಭೇಟಿ ಮಾಡಿ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಸೊ ಅವ್ರು ಅಕ್ಕಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಅಂತ? ಯಾಕಂದ್ರೆ ಬಿಜೆಪಿ ನಾಯಕರು ಇಲ್ಲಿ ಹೇಳ್ತಾ ಇದ್ರು, ಹೋಗಿ ಡೈರೆಕ್ಟ್ ಆಗಿ ಒಂದ್ಸಲ ಮೀಟ್ ಮಾಡಿ ಏನ್ ಸ್ವಾಭಿಮಾನ ಧಕ್ಕೆ ಬರುತ್ತೆ ನಿಮ್ಗೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ರು. ನೇರವಾಗಿ ಹೋಗಿ ಮಾತನಾಡಿ ಅವ್ರ ಜೊತೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಹೋಗ್ತಾ ಇರೋದಾ, ಅಕ್ಕಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಈ ಭೇಟಿಯಿಂದ? ಇದೊಂದು ಪ್ರೋಟೋಕಾಲ್. ಯಾಕೆಂದ್ರೆ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿ ಬರಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರನ್ನ ಹೋಗಿ ಸೌಹಾರ್ದಯುತವಾಗಿ ಭೇಟಿ ಮಾಡಿ ಕೇಳುವಂತದ್ದು ಒಂದು ಪ್ರೋಟೋಕಾಲ್. ಇದನ್ನ MB ಪಾಟೀಲ್ ಅವರು ಕೂಡ ಹೇಳಿದ್ದಾರೆ, ನಾವು ಕೇಳಲೇಬೇಕು, ಕೇಳ್ತೀವಿ ಅಂತ ಹೇಳಿ. ಸೊ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದು ಸಾಕಷ್ಟು ಒಂದು ಕಷ್ಟ ಸಾಧ್ಯ ಅನ್ನುವಂತ ಮಾತನ್ನ ಹೇಳಲಾಗ್ತಿದೆ. ಯಾಕಂದ್ರೆ ಕೇಂದ್ರದ FCI ಬಳಿ ಇರುವಂತದ್ದು ಕೇವಲ 7 ಲಕ್ಷ ಮೆಟ್ರಿಕ್ ಟನ್, ರಾಜ್ಯಕ್ಕೆ ಬೇಕಾಗಿರುವಂತದ್ದು ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಬೇಕಾಗುತ್ತೆ. ಈ ಒಂದು ಪರಿಸ್ಥಿತಿಯಲ್ಲಿ ಏನಾದ್ರು ಕೂಡ ರಾಜ್ಯಕ್ಕೆ ಕೊಟ್ಟರೆ ಸಾಕಷ್ಟು ರಾಜ್ಯಗಳು ಮುಂದೆ ಚುನಾವಣೆ ಇದೆ, ಅವರು ಕೂಡ ಇದೇ ರೀತಿಯಾದ
ಸಂಬಂಧಪಟ್ಟಂತ ಯೋಜನೆಗಳನ್ನು ಅನೌನ್ಸ್ ಮಾಡುವಂತ ಸಾಧ್ಯತೆಗಳಿದೆ. ಆಗೇನಾದ್ರೂ ಕೂಡ ಈಗ ರಾಜ್ಯಕ್ಕೆ ಕೊಟ್ಟು ಆಗ ಬೇರೆ ರಾಜ್ಯಗಳು ಕೇಳಿದಂತ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಒಂದು ರಾಜ್ಯ ಕೊಟ್ಟರು ಮತ್ತೊಂದು ರಾಜ್ಯ ಕೊಟ್ಟಿಲ್ಲ ಅನ್ನೋಂಥದ್ದು ಒಂದು. ಜೊತೆಗೆ ಈಗಿರುವಂತಹ ಅಕ್ಕಿಯನ್ನ ಸಾಕಷ್ಟು ಏನಂದ್ರೆ ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜ್ಯಗಳಲ್ಲಿ ಅನಾವೃಷ್ಟಿ ಅತಿವೃಷ್ಟಿ ಆದ್ರೆ ಅಲ್ಲಿಗೂ ಕೂಡ ಕೇಂದ್ರ ಸರ್ಕಾರವೇ ಅಕ್ಕಿಯನ್ನು ಪೂರೈಕೆ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಮುಂಗಾರು ಮಳೆ ಕೂಡ ವಿಳಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಕ್ಕಿ ಬೆಳೆ ಬರುವಂತದ್ದು ತಡ ಆಗುತ್ತೆ. ಹೀಗಾಗಿ ರೇಟ್ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಸೊ ಹಣದುಬ್ಬರವನ್ನ ತಡೆಗಟ್ಟಬೇಕು. ಜೊತೆಗೆ ದೇಶದ ಮಾರುಕಟ್ಟೆಗಳಿಗೂ ಕೂಡ ಅಕ್ಕಿಯನ್ನ ಸಪ್ಲೈ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರದಿಂದ ಕೇಂದ್ರ ಸರ್ಕಾರ ಹಿಂದೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ವಿಚಾರವನ್ನ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಕೂಡ ಬಂಡವಾಳ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾವು ಹೋಗಿ ಕೇಂದ್ರದ ಸಚಿವರಿಗೂ ಕೂಡ ಭೇಟಿಯನ್ನ ಕೊಟ್ಟು ಅವರಿಗೆ ಮನವಿಯನ್ನ ಮಾಡಿಕೊಂಡು ಇಷ್ಟಾದ್ರೂ ಕೂಡ ಅಕ್ಕಿಯನ್ನ ಅವ್ರು ಕೊಡ್ಲಿಲ್ಲ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಮುಂಬರುವಂತ ಎಲೆಕ್ಷನ್ ವರೆಗೂ ಕೂಡ ಲೋಕಸಭೆ ಚುನಾವಣೆವರೆಗೂ ಕೂಡ ಇದೇ ಒಂದು ವಿಚಾರವನ್ನ ಬಿಜೆಪಿ ವಿರುದ್ಧ ಅಸ್ತ್ರ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ಸದ್ಯ ಈಗ ಹೊರ ರಾಜ್ಯಗಳಿಂದ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೇನಾದ್ರೂ ಕೂಡ ಮುಂದಾದ್ರೆ ಆರ್ಥಿಕವಾಗೂ ಕೂಡ ಹೊರೆ ಬೀಳುತ್ತೆ. ನಿಗದಿತ ಸಮಯಕ್ಕೂ ಕೂಡ ತಲುಪಿಸುವಂತದ್ದು ಜನರಿಗೆ ಕಷ್ಟ ಸಾಧ್ಯ ಆಗುತ್ತೆ. ಶ್ರುತಿ. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಮಾಹಿತಿಗಾಗಿ. ಬಿಜೆಪಿ ಕಾಂಗ್ರೆಸ್ನ ನಡುವೆ ಸರ್ವರ್ ಹ್ಯಾಕ್ ವಾರ್ ಶುರುವಾಗಿದೆ. ಕೇಂದ್ರ ಸರ್ಕಾರ ಸರ್ವರ್ ಹ್ಯಾಕ್ ಮಾಡಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ರು. ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬೊಬ್ರು. ಒಂದು ಕಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಏನ್ರಿ ಯಾರು ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಎಂತೆಂತ ಸಚಿವರಿದ್ದಾರೆ ಈ ಸರ್ಕಾರದಲ್ಲಿ ಅನ್ನೋ ಒಂದು ವಿಚಾರವನ್ನ ಹೇಳೋದ್ರ ಮುಖಾಂತರ ಪ್ರತಿಕ್ರಿಯೆಯನ್ನ ಕೊಟ್ಟರು. ಮತ್ತೊಂದು ಕಡೆಗೆ ಯತ್ನಾಳ್ ಅವರು ಕೂಡ ವಿರುದ್ಧ ಹರಿಹಾಯ್ತಾ ಇದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತಾ ಇದ್ರು ಯತ್ನಾಳ್ ಅವರು ಕೂಡ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಸರ್ವರ್ ಹ್ಯಾಕ್ ಮಾಡಿದ್ರೆ ಅಂತ ಕಂಪ್ಲೇಂಟ್ ಇದ್ರೆ ನಿಮ್ಗೆ ಹೋಗಿ ದೂರ್ ಕೊಡ್ರಿ ಅಂತ ಹೇಳಿ ಮತ್ತೊಂದು ಕಡೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಮತ್ತೊಂದು ಕಡೆಗೆ ರವಿಕುಮಾರ್ ಅವರು ಕೂಡ ಮೋದಿ ಕಡೆ ಬೊಟ್ ಮಾಡಬೇಡಿ ಅಂತ ವಾಕ್ಪ್ರಹಾರ ನಡೆಸಿದ್ರು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಸರ್ವರ್ ಹ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟರು, ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಯಾವ ರೀತಿ ಕಿಡಿಕಾರ್ತಾ ಇದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಮಾಡಿದೀವಿ. ನಮ್ಮ ಮಷೀನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. EVM ಹೆಂಗ್ ಮಾಡ್ತಾರೆ ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದಕ್ಕೆ ಅದು ಡಿಲೇ ಆಗಿದೆ. ಏನು ಮಾಡೋದು ಮೇಡಮ್ ಅವ್ರದ್ದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಹ್ಯಾಕಿಂಗ್ ಆಗಿದೆ. ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನ. ಅದು ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ. ಆಯ್ತು ರೀ, ಸತೀಶ್ ಜಾರಕಿಹೊಳಿ ಅವ್ರ ಬುದ್ಧಿ ಅಷ್ಟೇ ಅದ, ಮಾಡಿರಬೇಕು. ಎದಕ್ಕೆ ಮಾಡ್ತಾರೆ ರೀ ಅದನ್ನು? ಹ್ಯಾಕ್ ಮಾಡ್ತಾರೆ? ನೀವೇ ಮಾಡಿದೇವತ್ತು ನಾವು ಆತವಪ್ಪ, ನಿಮ್ಮ ಮನ್ಯಾಗ ಇರ್ತಾವ ಸರ್ವೈವರ್, ನೀವೇ ಮಾಡಿರಿ ಅಂದ್ರೆ ನೋಡ್ರಿ ಅದ್ರಾಗ ಏನೂ ಪ್ರಯೋಜನ ಇಲ್ಲ. ಒಬ್ಬರ ಮೇಲೆ ಅವ್ರ ಮೇಲೆ ನಾವು ಗೂಬಿ ಕುಂದಿಸು, ನಾವು ಮೇಲೆ ಅವ್ರ ಗೂಬಿ ಕುಂದಿಸೋದು ಇದು ಸರಿಯಲ್ಲ. ಇವತ್ತೇನು ನಡೆದದ ನೋಡ್ರಿ, ಸರ್ವರ ನಾವೇನು ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡೋದು ಕೆಲಸ ಅಲ್ಲ. ಇದು ಸರ್ವೇನ ಎಲ್ಲ ಕಡೆ ದೇಶದಾಗ ಎಲ್ಲ ಕಡೆ ಯಾಕಾಗಿಲ್ಲಪ್ಪ ಡೌನ, ನಿನ್ನ ಊರಾಗೆ ಯಾಕೆ ಆಗ್ತದ? ಇದಕ್ಕೆಲ್ಲೋ ಒಂದು ಜಾಲ ಇರಬೇಕಲ್ಲ. ನಾವಂತೂ ಮಾಡಿಲ್ಲ. ಆದರೆ ಇವರು ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ಬೋದು, ಸರ್ಕಾರದವರು ತಮ್ಮ ತಿಳಿದದ್ದು ತಾವು ಹೇಳ್ತಾರೆ. ನಾವೇನು ಅಷ್ಟು ದಾಡ್ರಲ್ಲ, ನಮಗೆ ತಿಳಿದದ್ದು ನಾವು ಹೇಳಕ್ಕೆ. ಏನು ಸತ್ಯ ಅದ, ಸತ್ಯ ಇದ್ದದನ್ನು ಮಾತ್ರ ಜನರಿಗೆ ಬಿಚ್ಚಿ ಹೇಳ್ತೇವಪ್ಪ. ಅದರೇನು ಮರ್ಯಾದೆ ಹೋಗ್ತದ? ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ. ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಂತೆಂಥ ಸಚಿವರಿದ್ದಾರೆ, ಅವರಿಗೆ ಏನರ ಬಗ್ಗೆನೂ ಅರಿವಿಲ್ದಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗಿಬಿಡುತ್ತೆ ಸರ್. ದಯವಿಟ್ಟು ಅವರಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಮಾಡಿ, ಸ್ವಲ್ಪ ಸಾರ್ವಜನಿಕವಾಗಿ ಏನು ಮಾತಾಡಬೇಕು ಬಿಡಬೇಕು, ಈ ಥರ ಅಸಂಬದ್ಧವಾದ ಹೇಳಿಕೆ ಕೊಟ್ಟರೆ ನಾವು ರಾಜಕಾರಣಕ್ಕೆ ಅಂತೆಲ್ಲ ಕರ್ನಾಟಕದ ಮರ್ಯಾದೆ ಹೋಗ್ಬಿಡುತ್ತೆ. ಕಂಪ್ಯೂಟರ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಯಾರೋ ಸರ್ವರ್ನ ಹ್ಯಾಕ್ ಮಾಡ್ತಾರೆ, ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಿದ್ರೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗುವಂಥದ್ದು ಬೇಡ. ನಾನು ಸತೀಶ್ ಜಾರಕಿಹೊಳಿ ಅವರಲ್ಲೂ ಹೇಳ್ತೀನಿ, ಯಾಕಂದರೆ ನೀವು ನಮ್ಮ ರಾಜಕಾರಣ ಏನೇ ಇರ್ಬೋದು, ನೀವು ಕರ್ನಾಟಕದ ಒಬ್ಬರು ಗೌರವಾನ್ವಿತ ಸಚಿವರು, ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿ ನೀವು. ಹಾಗಾಗಿ ಈ ರೀತಿ ಹೇಳಿಕೆ ಕೊಡುವಾಗ ಏನೋ ಯಾರ ಮೇಲೋ ದೋಷಾರೋಪಣೆ ಮಾಡೋದಕ್ಕೋಸ್ಕರವಾಗಿ ಏನೇನೋ ಮಾತಾಡಿಬಿಟ್ಟು ಒಂದು ರೀತಿ ಮುಜುಗರಕ್ಕೊಳಗಾಗುವಂಥದ್ದು ಬೇಡ ಅಂತ ನಾನು ಹೇಳಿಕೆ. ಜಾರಕಿಹೊಳಿ ಅವರು ಹೇಳಿರುವಂಥದ್ದು ನಾನು ಇನ್ನೇನು ಹೇಳಿದ್ದೇನೆ, ಅದೊಂದು ಜೋಕ್. ಅದು ಅಂದರೆ ಏನೂ ಸೀರಿಯಸ್ನೆಸ್ ಇಲ್ಲದೆ ಮಂತ್ರಿಗಳು ಹೆಂಗೆ ಅಕ್ಕಿ ವಿಷಯದಲ್ಲಿ ಹಂಗೆ ಮಾತಾಡ್ತಾ ಇದ್ದಾರೆ, ಈ ವಿಷಯದಲ್ಲಿ ಹಂಗೆ ಮಾತಾಡ್ತಾರೆ. ಅದೊಂದು ಜೋಕ್ ಅದು. ಮತ್ತು ಅದರಲ್ಲಿ EVM ಬಗ್ಗೆನೂ ಮಾತಾಡಿದ್ದಾರೆ. EVMದವರು ಆಲ್ರೆಡಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಒಂದು ಸಿದ್ಧಗೊಳಿಸಿ ತೋರಿಸ್ರಿ ನಮ್ಮ EVM ಫೇಲ್ ಆಗ್ತಾ ಇದ್ದಾವಂತ. ಇಲ್ಲ ಅಂತಂದರೆ ನಾವು ಕ್ರಮ ತೆಗೆದುಕೊಳ್ತೀವಿ ನಿಮ್ಮ ಮೇಲೆ ಅಂತೇಳಿ.
ನಾನು ಚುನಾವಣಾ ಆಯೋಗಕ್ಕೆ ಒತ್ತಾಯಿಸ್ಪಡಿಸ್ತೀನಿ, ಜಾರಕಿಹೊಳಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಎರಡನೇದ್ದು, ಸಿದ್ದರಾಮಯ್ಯನವರಿಗೆ ಮತ್ತು ಜಾರಕಿಹೊಳಿಗೆ ನಾನೊಂದು ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ 135 ಸೀಟ್ ಸಿಕ್ಕೋಲ್ಲ, EVMನಿಂದನೇ ಸಿಕ್ಕಬಹುದು, ನೆನಪಿಟ್ಟುಕೋರಿ ನೀವು. ಒಂದು ಸ್ವಲ್ಪ ತೀರಾ ಹುಚ್ಚುಚ್ಚು ಆಡುವಂಥ ಮಾತುಗಳನ್ನು, ಇದು ಸರಿಯಲ್ಲ. ಇದು ಅತ್ಯಂತ ಜೋಕರ್ ಅಂತ ನಿಮ್ಮನ್ನು ಪರಿಗಣಿಸಬಾರದು. ಮತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿರಿ, ಇದನ್ನು ಸಿದ್ಧಗೊಳಿಸ್ರಿ. ಇಲ್ಲ ಅಂತಂದ್ರೆ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಅನೇಕರು ನನಗೆ ಹೇಳಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳ್ರಿ ಅಂತ. ಕ್ರಮ ತೆಗೆದುಕೊಳ್ಳೋದ್ರಾಗ ಅರ್ಥ ಇಲ್ಲ. ಜನ ಅವರನ್ನೇ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳೋದು. ಆದಮೇಲೆ ಇವತ್ತು ಹ್ಯಾಕರ್ಗೆ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಇಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ರಾಜ್ಯ ಸರ್ಕಾರ ಅದರ ವಿಫಲತೆಯನ್ನು ತೋಡಿಕೊಳ್ಳಿಕ್ಕಾಗದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಹ್ಯಾಕ್ ಮಾಡೋತಕ್ಕಂಥ ಕೇಂದ್ರ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಹಾಗಿದ್ರೆ ಇವರು ಹ್ಯಾಕ್ ಮಾಡ್ತಾರೆ. ರಾಜ್ಯ ಸರ್ಕಾರದಲ್ಲಿ ಇವರು ಮಾಡ್ತಾರಾ? ಕೆಲವು ಕಾರ್ಪೊರೇಷನ್ಗಳು, ಕೆಲವು ಆಡಳಿತಗಳು BJP ಕೈಯಲ್ಲಿದೆ, ಅಲ್ಲಿ ಹ್ಯಾಕ್ ಮಾಡಲಿಕ್ಕಾಗುತ್ತೆ ಇವರಿಗೆ? ನೋಡಿ, ಇಂಥ ಆರೋಪಗಳನ್ನು ಎಲ್ಲರೂ ಹಾಕ್ಬೋದು. ಅವ್ರಿಗೆ ಅವಕಾಶಗಳಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹಾಕ್ತಾರೆ. ಇವತ್ತು ನನಗೆ ಅನ್ನಿಸ್ತಿದೆ, ಇವರಿಗೆ ನೈತಿಕತೆ ಇದ್ದರೆ ಇವರು ಪರ್ಚೇಸ್ ಮಾಡಲಿ, 10 kg ಅಕ್ಕಿ ಕೊಡಲಿ. ಇವರು ಯಾವತ್ತೂ ಹೇಳಿಲ್ಲಲ್ಲ, ಪ್ರಣಾಳಿಕೆಯಲ್ಲಿ ಹೇಳಿದಾರ. ಕೇಂದ್ರ ಸರ್ಕಾರ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡುತ್ತೆ. ಇವತ್ತು ಯಾವುದನ್ನು ಕಡಿಮೆ ಮಾಡಲಿಲ್ಲ ಯಾವುದೇ ರಾಜ್ಯ ಸರ್ಕಾರ. ಕೇವಲ ಕರ್ನಾಟಕದಲ್ಲಿ ಮಾತ್ರ ನಮಗೆ ವಿರೋಧ ಪಕ್ಷ ಸರ್ಕಾರ ಇರತಕ್ಕಂಥದ್ದಲ್ಲ. ತಮಿಳುನಾಡಿನಲ್ಲಿದೆ, ಕೇರಳದಲ್ಲಿದೆ, ರಾಜಸ್ಥಾನದಲ್ಲಿ ಇವ್ರದೇ ಸರ್ಕಾರ ಇದೆ, ಎಲ್ಲ ಕಡೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಏನು ಸಮಸ್ಯೆ ಆಗುತ್ತೆ? ಇದು ಸಿದ್ದರಾಮಯ್ಯ ಚಿಲ್ಲರೆ ರಾಜಕಾರಣವನ್ನು ಮಾಡ್ತಾರೆ ಇದರ ಹೆಸರು. ಇನ್ನು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಸರ್ವರ್ ಸಮಸ್ಯೆ ಎದುರಾಗಿದೆ. ನೆಟ್ವರ್ಕ್ ಇದ್ರೆ ಸರ್ವರ್ ಇರಲ್ಲ, ಸರ್ವರ್ ಇದ್ರೆ ನೆಟ್ವರ್ಕ್ ಇರಲ್ಲ. ಇದು ವಿಜಯಪುರದ ಗಡಿ ಭಾಗದಲ್ಲಿ ಜನರು ಹೇಳ್ತಾ ಇರುವಂತಹ ಅವರ ಗೋಳಿನ ಸಮಸ್ಯೆ. ಈ ಗೃಹ ಜ್ಯೋತಿ ಯೋಜನೆಗೆ ಈಗಾಗಲೇ 2-3 ದಿನಗಳಿಂದಲೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದ್ ಕಡೆ ಸರ್ವರ್ ಡೌನ್ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆಗೆ ನೆಟ್ವರ್ಕೇ ಸಿಗಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ನಾವು ಅನ್ನೋದು ವಿಜಯಪುರದ ಗಡಿಗೆ ಹೊಂದ್ಕೊಂಡಿರುವಂತಹ ಕರ್ನಾಟಕದ ಗ್ರಾಮಗಳಾಗಿರುವಂತಹ ಈ ಸಿದ್ದಾಪುರ, ಕನ್ನೂರು, ಶಿರನಾಳ, ಮಖಣಾಪುರ, ತಿಡಗುಂದಿ, ಸೊ ಈ ಭಾಗದ ಜನ ಈ ರೀತಿ ಸಮಸ್ಯೆಯಿಂದ ಅರ್ಜಿ ತುಂಬಲಾಗದೆ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕಪ್ಪ ನಾವು ಹಾಗಾದ್ರೆ ಅನ್ನೋದೊಂದು ಪ್ರಶ್ನೆಯನ್ನ ಆ ಭಾಗದ ಜನ ಕೇಳುವಂತಹ ಪರಿಸ್ಥಿತಿ ಇದೆ. ಬೆಳಗ್ಗೆನೆ ಅವರೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಪ್ಲಿಕೇಶನ್ ಹಾಕೋಣ, ಫ್ರೀ ಕರೆಂಟ್ ಸಿಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೋಗ್ತಾರೆ. ಸೊ ಹಾಗಾದ್ರೆ ಇನ್ನು ಈ ನೆಟ್ವರ್ಕ್ ಆಪ್ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ, ವಿಜಯಪುರದ ಪ್ರತಿನಿಧಿ ಆಗಿರುವಂತಹ ಗುರುರಾಜ್ ಅವರು ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೆಲವು ಕಂಡೀಷನ್ಗಳನ್ನು ಹಾಕಿ ಅವುಗಳಿಗೆ ಅರ್ಜಿ ಹಾಕೋಕೆ ಅವಕಾಶವನ್ನು ನೀಡಿದೆ. ಆದರೆ ಮಹಾರಾಷ್ಟ್ರದ ಗಡಿಯಲ್ಲಿರುವಂತಹ ಜನರಿಗೆ ಈ ಅರ್ಜಿಗಳು ಸರಿಯಾಗಿ ರೀತಿ ಹಾಕದೆ ಆದ ಕಾರಣವಾಗಿ ಅವರಿಗೆ ಈ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನೀಗ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಕನ್ನೂರು ಗ್ರಾಮದಲ್ಲಿದ್ದೇನೆ. ಇಲ್ಲಿ CSC ಸೆಂಟರ್ ಮುಂದೆ ಜನರು ಕ್ಯೂ ಹಚ್ಚಿ ನಿಂತ್ಕೊಂಡಿದ್ದಾರೆ. ಕೇಳೋಣ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಅಕ್ಕವ್ರು ಇಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ಏನು ಸಮಸ್ಯೆ ಆಗುತ್ತೆ? ಸರ್ವರ್ ಸಮಸ್ಯೆ ಆಗ್ತದ ರೀ. ಈಗ 2-3 ದಿನ ಆಯ್ತು ರೀ. ರವಿವಾರ ಹಿಡ್ಕೊಂಡು ಚಾಲೋ ಆಗ್ಯದ ರೀ. ಬರೀ ಸರ್ವರ್ ಬರ್ತಾ ಇಲ್ಲ ರೀ. ಹೋಗೋದು ಬರೋದು ರೀ, ಮಾತ್ರ ರೀ ಪಾಳೆ ಹಚ್ಚೋದ್ರಿ. ಹಾಂ ರೀ, 500 ರೂಪಾಯಿ ಪಗಾರ ಅದ್ರಿ. ಈಗ ರೀ ಬಿಟ್ಟು ಬಂದು ಕೂತು ಬಿಡೋದ್ರಿ ಇಲ್ರಿ. ಮತ್ತು ಲೈಟ್ ಬಸ್ಸಿನ ಸೌಕರ್ಯ ಇಲ್ರಿ. ಜನ ಅಂತರೂ ಒಬ್ರ ಮ್ಯಾಗ ಒಬ್ರು ಬೀಳೋದ್ರಿ. ಬಸ್ನಾಗೆ ಜಾಗನೇ ಇಲ್ರಿ ಕುಂಡ್ರಾಕ. ಬರೋದು ಹೋಗೋದ್ರಿ ಮಂದಿ. ಹ್ಞೂ ರೀ. ಎಷ್ಟು ಬೇಕ್ರಿ ಅರ್ಜಿ ಮಾಡಕ್ಕೆ? ಎಷ್ಟು ತನ ನಿಂದಿರ್ಬೇಕು? ಸರ್ವರ್ ಇದ್ರೆ ಬರಬರ ಮಾಡ್ತಾರೆ. ಮತ್ತು ಅವರು ಇಲ್ಲಂದ್ರೆ ಅವ್ರು ಏನು ಮಾಡಬೇಕು? ಮತ್ತು ರೀ ಹೆಣ್ಮಕ್ಳಿಗೆ ತ್ರಾಸು. ಇದು 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 ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಮತ್ತು ಹ್ಯಾಂಗೆ ಮಾಡೋದ್ರಿ ಇಂದ ಇದು ಮಾಡಬಾರ್ದು, ಲಾಸ್ ಮಾಡಬೇಕಾಗಿತ್ತಲ್ರಿ. ಹೆಣ್ಮಕ್ಳು ಓಡೋಡಿ ಹೋಗೋದು, ಬಸ್ಸಿಂದು ಅನುಕೂಲ ಇಲ್ಲ. ಆಮೇಲೆ ಇದ್ರಿರಲಿಕ್ಕೆ ಇದು ಸರ್ವರ್ ಮಾಡ್ಬೇಕು. ಬರೀ ಅರ್ಜಿ ಹಾಕ್ರಿ ಅಂದ್ರೆ ಏನು ಹಾಕೋದು ಅರ್ಜಿ? ಈಗ ಸರ್ವರ್ ಸಲುವಾಗಿ ನೀವು ಎಷ್ಟು ಟೈಮಿಂದ ಲೇಟ್ ಮಾಡತ್ತೀರಿ? ಎಷ್ಟು ದೂರಿಂದ ಬರ್ತೀರಿ ನೀವೆಲ್ಲ? ಒಂದೊಂದು ದಿನ ಕಾಲೇ ಕಳಿದ್ರಿ ಇದ್ರಾಗ. 500 ರೂಪಾಯಿ ಪಗಾರ ಅದ್ರಿ. ಅಯಿಂದ ಏನು ಮಾಡೋದು? ಎಲ್ಲ ಬಿಟ್ಟು ಇಲ್ಲಿ ನಿಂದಿರೋದು, ಅರ್ಜಿ ಹಾಕತ್ತರೇ ಹೇಳೋದು. ಮತ್ತು ಗೋರ್ಮೆಂಟ್ ಏನು ಸವಲತ್ತು ಮಾಡ್ದಂಗೆ ಆಯ್ತು? ಅದನ್ನೇ ಹೇಳ್ರಲ್ಲ. ಎಲ್ಲ ತ್ರಾಸ ರೀ. ಮತ್ತು ಸುತ್ತ ಹಳ್ಳಿಗೆಲ್ಲ ಇಲ್ಲಿ ಗ್ರಾಮಸ್ಥರು ಹೇಳೋದು, ಸುತ್ತ ಹಳ್ಳಿಯಲ್ಲೂ ಸಹಿತ ಈ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಮತ್ತು ಸರ್ವರ್ ಬರದೇ ಇರೋದ್ರಿಂದಾಗಿ ಅರ್ಜಿ ಹಾಕೋಕ್ಕೆ ಸರ್ಕಾರ ಅವಕಾಶ ನೀಡಿದ್ರು ಸಹಿತ ನಮಗೆ ಅರ್ಜಿ ಹಾಕೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರಂಥದ್ದು. ಮತ್ತೆ ಕೆಲವ್ರ ಜೊತೆ ಮಾತಾಡ್ಕೊಂಡು ನಿಮಗೆ ವ್ಯವಸ್ಥೆನ ತಿಳಿಸ್ತೇನೆ. ಇಲ್ಲಿ ಯಾವ ಸಮಸ್ಯೆ ಆಗ್ತದೆ ಸರ್? ಗೃಹ ಜ್ಯೋತಿ ಚಾಲೂ ಮಾಡಿ 3 ದಿವಸ ಆಯ್ತು ಸರ್. ಇಲ್ಲಿವರೆಗೆ ಒಂದು ಅರ್ಜಿ ಹಾಕ್ಲಿಕ್ಕೆ ನಾವು ಬಂದು ಸೇವಾ ಕೇಂದ್ರಕ್ಕೆ ಹೋಗ್ತಿದ್ದೀವಿ. ಯಾರು ಕೂಡ ಇಲ್ಲಿ ಬೆಳಗ್ಗೆ ನಾವು ದೂರಿಂದ ಸುಮಾರು 25 ಕಿಲೋಮೀಟ್ರಿಂದ ಬರತ್ತಿದ್ದೀವಿ ನಾವು ಇಲ್ಲಿಗೆ ಹಿಂಚಗೇರಿಯಿಂದ. ಆದರೂ ಕೂಡ ಇಲ್ಲಿ ಸೇವಾ ಕೇಂದ್ರಕ್ಕೆ ಬಂದು ಕುಂದಿರ್ತೀವಿ, ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ಬಂದು 6 ಗಂಟೆ ಕೂತೀವಿ, ಇವಾಗ 12 ಗಂಟೆ ಆಗಿದೆ, ಇನ್ನೂ ತನಕ ಸರ್ವರ್ ಸಿಕ್ಕಿಲ್ಲ, ನಮ್ಮ ಅರ್ಜಿ ಹಾಕೇ ಇಲ್ಲ ಅಂತ. ಸರ್ಕಾರ ಸೂಕ್ತ ಕ್ರಮಕೊಂಡು ಇಲ್ಲಿ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಕೇಳ್ತಿದ್ದೀವಿ. ಈ ಗ್ರಾಮಸ್ಥರ ಒಂದು ಏನು ಅಂದರೆ ಸರ್ಕಾರಿ ಯೋಜನೆ ಎಲ್ಲ ತಂದಿದ್ದೀವಿ, ಆದರೆ ಅದನ್ನು ಅಪ್ಲೈ ಮಾಡೋಕ್ಕೆ ನಮಗೆ ಅವಕಾಶನೇ ಇಲ್ಲ ಅಂತೇಳಿ. ಇನ್ನು CSC ಸೆಂಟರ್ ಸಿಬ್ಬಂದಿಯ ಜೊತೆ ಮಾತಾಡ್ಕೊಂಡು ಅವ್ರಿಗೂ ಕೇಳೋಣ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ, ಜನರಿಗೆ ಯಾವ ರೀತಿ ಅವ್ರು ಕನ್ವಿನ್ಸ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸರ್, ಈಗ ನಿಮ್ಮಲ್ಲಿ ಬರ್ತಾರೆ ಅರ್ಜಿ ಹಾಕಕ್ಕೆ, ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಿದ್ದಾರೆ? ನೆಟ್ವರ್ಕ್ ಇಲ್ಲ ಏನಿಲ್ಲ ಸರ್. ಈಗ ನೆಟ್ವರ್ಕ್ ಪ್ರಾಬ್ಲಮ್ ಸರ್. ಈಗ ನಾವು ಏನು ಮಾಡೋಕ್ಕೆ ಬರೋಂಗಿಲ್ಲ, ಅವರು ಏನು ಮಾಡೋಕ್ಕೆ ಬರೋಂಗಿಲ್ಲ ಸರ್. ಏನು ಮ್ಯಾಗಿನ ಸಮಸ್ಯೆ ಇರ್ತಾವೆ ಸರ್. ಆ ಸಮಸ್ಯೆನೇ 1-2 ದಿವ್ಸನಾಗ ಬಗೆಹರಿಬೋದು ಸರ್.
ಅದು ಕ್ಲಿಯರ್ ಆಗ್ಬೋದು ಸರ್. ಎಷ್ಟು ಜನ ಬರ್ತಾರೆ ದಿನಕ್ಕೆ? ಸರ್ ದಿನಕ್ಕೆ 20-30 ಜನ ಬರ್ತಾರೆ ಸರ್. ಆನ್ ಟೈಮ್ ಆಗಲ್ಲ ರೀ ಅವ್ರಿಗೆ? ಆನ್ ಟೈಮ್ ಒಮ್ಮೊಮ್ಮೆ ಆಗಂಗಿಲ್ಲ ಸರ್. ಒಮ್ಮೊಮ್ಮೆ ಆಯ್ತು ಅಂದ್ರೆ ಒಂದು 10 ನಿಮಿಷ ಹೋಗಂಗಿಲ್ಲ ಸರ್, ಅವ್ರು ಕ್ಲಿಯರ್ ಆಗಿ ಹೋಗ್ಬಿಡ್ತಾರೆ ಸರ್. ಒಮ್ಮೊಮ್ಮೆ ಸಮಸ್ಯೆ ಆಗ್ತೈತೆ ಸರ್. ಸ್ಟ್ರಕ್ ಆದರೆ ಎಷ್ಟು ತನಕ ಆಗುತ್ತೆ? ಸ್ಟ್ರಕ್ ಆದ್ರೆ ಒಮ್ಮೆ 1 ತಾಸು ಹೋಗ್ತೈತೆ ಸರ್, ಒಮ್ಮೊಮ್ಮೆ 2 ನಿಮಿಷನಲ್ಲಿ ಕ್ಲಿಯರ್ ಆಗ್ತೈತೆ ಸರ್. ಈಗ ಗೃಹ ಜ್ಯೋತಿ ಚಾಲು ಆಗಿ ಸಂಡೇ ಚಾಲು ಆಗಿದೆ ಸರ್. ಅವತ್ತಿಂದ ಹಿಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಇಲ್ಲ ಅಂತಿಲ್ಲ. ಇವತ್ತೊಂದು 10 ಅರ್ಜಿ ಹಾಕಿನಿ ಸರ್ ನಾನು, ಪ್ರಾಬ್ಲಮ್ ಆಗಿಲ್ಲ. ಈಗ ಒಂದು ಸ್ವಲ್ಪ ಸರ್ವರ್ ಹೋಗಿದೆ ಸರ್. ಇದೇನಂತಂದರೆ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂತಹ ಕನ್ನೂರು ಗ್ರಾಮಸ್ಥರ ಒಂದು ಮಾತಾಗಿರುವಂಥದ್ದು. ಸರ್ಕಾರ ಎಲ್ಲ ನಮಗೆ ಯೋಜನೆ ಕೊಟ್ಟಿದೆ, ಆದರೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಆ ಯೋಜನೆಗೆ ತಲುಪಬೇಕಾದ ಅಂಶಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಅವರು ಒಂದು ಹೇಳ್ತಿರುವಂಥದ್ದು. ಇದ್ರ ಜೊತೆಗೆ ಸುತ್ತ 10 ಹಳ್ಳಿಯಿಂದ ಜನ ಇಲ್ಲಿ ಬರೋದ್ರಿಂದ ಬಸ್ಸಿನ ಸೌಕರ್ಯ ಇಲ್ಲದೆ ಇರೋದ್ರಿಂದ ಒಂದು ಸಾರಿ ಇಲ್ಲಿ ಬಂದರೆ ಅವರು ಮತ್ತೆ ಸರ್ವರ್ ಸಿಕ್ಕು ಹೋಗಬೇಕಾದ್ರೆ ಇಡೀ ದಿನನೇ ಹೋಗುತ್ತೆ ಕೆಲವೊಂದು ಸರಿ ಅಂತೇಳಿ. ಇಲ್ಲಿ ಕೆಲವರೆಲ್ಲ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ, ಅವರು ಸುಮಾರು 500ರಿಂದ 600 ಸಂಬಳ ಇರುತ್ತೆ. ಆದರೆ ಇಡೀ ದಿನ ಅವರು ಇಲ್ಲಿ ನಿಂತ್ಕೊಳ್ಳೋದ್ರಿಂದಾಗಿ ಆ ಕಡೆ ಸಂಬಳನೂ ಸಿಗೋದಿಲ್ಲ, ಜೊತೆಗೆ ಈ ಕಡೆ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅವ್ರಿಗೆ ಅವಕಾಶನೂ ಸಿಗಲ್ಲ. ಆ ರೀತಿಯ ಪರಿಸ್ಥಿತಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಗೃಹಜ್ಯೋತಿ ಯೋಜನೆಗೆ ಕೆಲವೆಡೆ ಸರ್ವರ್ ಕಂಟಕ ಎದುರಾಗಿದೆ. ಕರ್ನಾಟಕ 1 ಮತ್ತಿತರ ಕೇಂದ್ರಗಳಲ್ಲಿ ಜನ ಜಂಗುಳಿ ಸೇರಿದೆ. ಸೇವಾ ಸಿಂಧು ಪೋರ್ಟಲ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಾಲುಗಟ್ಟಿ ನಿಂತು ಅರ್ಜಿ ಸಲ್ಲಿಕೆಗೆ ಜನ ಕಾಯ್ತಾ ಇದ್ದಾರೆ. ಕೆಲವೆಡೆ ಟೋಕನ್ ಕೊಟ್ಟು ಕೈ ತೊಳೆದುಕೊಳ್ತಾ ಇದ್ದಾರೆ ಕೇಂದ್ರದವರು. ಸೊ ಈ ರೀತಿಯ ವ್ಯವಸ್ಥೆಗಳನ್ನ ಸರಿಪಡಿಸಿ ಅಂತ ಹೇಳಿ ಹುಬ್ಬಳ್ಳಿಯ ಜನ ಕೂಡ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವೆಲ್ಕಮ್ ಬ್ಯಾಕ್. ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋಲಿಕೆ ಹೊಂದಾಣಿಕೆ ರಾಜಕೀಯ ಕಾರಣ ಅಂತ ಹೇಳಿ ಬಿಜೆಪಿ ನಾಯಕರೇ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ರು. ಇದೀಗ ಮುಂದುವರೆದ ಭಾಗವಾಗಿ ವಿಧಾನಸಭಾ ಚುನಾವಣೆಯಲ್ಲಿನ ಹೊಂದಾಣಿಕೆ ಮುಗಿದ ಕತೆ ಈಗ ಮಾತನಾಡಿದ್ರೆ ನಾವು ಬೆಂಕಿ ಹಚ್ಚದಂಗ ಆಗತ್ತೆ ಅಂತ ಹೇಳಿ ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಅವರು ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಪ್ರತಾಪ್ ಸಿಂಹ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರಮೇಶ್ ಜಿಗಜಿಣಗಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಸಿಪಿ ಯೋಗೀಶ್ವರ್ ಅವರ ಸರದಿ. ಅವ್ರು ಹೇಳ್ತಾರೆ, ಎಲೆಕ್ಷನ್ ನಲ್ಲಿ ನಮ್ಮ ಹಿರಿಯ ನಾಯಕರು ಹೊಂದಾಣಿಕೆ ಮಾಡಿಕೊಂಡಿದ್ರು. ನನಗೂ ಕೂಡ ವೈಯಕ್ತಿಕವಾಗಿ ಈ ಹೊಂದಾಣಿಕೆ ಆಗಿರೋದ್ರ ಬಗ್ಗೆ ಗೊತ್ತಾಗಿದೆ. ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅನ್ನೋ ವಿಚಾರಗಳನ್ನ ಹೇಳ್ತಾರೆ. ಸರಿಯಾಗಿ ಮಂತ್ರಿಮಂಡಲವನ್ನ ವಿಸ್ತರಣೆ ಮಾಡಲೇ ಇಲ್ಲ, ಸಾಕಷ್ಟು ಖಾತೆಗಳು ಹಂಗೆ ಖಾಲಿ ಉಳಿದುಕೊಂಡಿತ್ತು. ಕಾಂಗ್ರೆಸ್ಗೆ ಸರಿಯಾಗಿ ಟಕ್ಕರ್ ಕೊಡೋದಕ್ಕೆ ನಾವು ಕೊಡಲಿಕ್ಕೆ ಆಗ್ಲಿಲ್ಲ. ಇವೆಲ್ಲ ಕೂಡ ನಾವು ಬಿಜೆಪಿಯವರು ಸೋಲಿಕ್ಕೆ ಕಾರಣ ಅಂತ ಹೇಳಿ ದೆಹಲಿಯಲ್ಲಿ ಯೋಗೀಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಚರ್ಚೆಗಳು ಈ ಸಂದರ್ಭದಲ್ಲಿ ಅನಗತ್ಯ. ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಯೋಗೀಶ್ವರ್ ಅವರು. ನೋಡಿ, ಅಸಮಾಧಾನಗಳು ಯಾವ ಸಂದರ್ಭದಲ್ಲಿ ಭುಗಿಲೇಳುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಆಡಳಿತದಲ್ಲಿದ್ದಂತಹ ಬಿಜೆಪಿಯವರು ದಿಢೀರ್ ಅಂತ ಹೇಳಿ ಮಖಾಡೆ ಮಲಕ್ಕೊಂಡ್ರು. ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಮಟ್ಟಿಗೆ ಜನ ನಮ್ಮನ್ನ ಕೆಳಗಡೆ ಹಾಕ್ತಾರೆ ಅಂತ ಹೇಳಿ. ಸೊ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ರು, ರಮೇಶ್ ಜಿಗಜಿಣಗಿ ಅವರು ಕೊಟ್ಟಿದ್ರು. ಹೊಂದಾಣಿಕೆ ರಾಜಕೀಯ ಆಗಿದೆ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಬಿಜೆಪಿಯ ಹೈಕಮಾಂಡ್ ಕಡಿವಾಣ ಹಾಕುವಂತ ಕೆಲಸ ಕೂಡ ಮಾಡಿತ್ತು. ಸೊ ಈ ರೀತಿಯಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ನೀವು ಅಂತ ಹೇಳಿ ಈಗ ಸಿಪಿ ಯೋಗೀಶ್ವರ್ ಅವರು ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ. ನಮ್ಮ ಹಿರಿಯ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿದ್ರು, ಅದು ನನಗೂ ಕೂಡ ಗೊತ್ತು, ಹಾಗಾಗಿ ನಾವು ಸೋತ್ವಿ ಅಂತ ಹೇಳಿ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಈಗ ಬಿಜೆಪಿಯ ಸೋಲಿಗೆ ಆತ್ಮಾವಲೋಕನ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು, ಎಸ್ಪೆಷಲಿ ಪ್ರತಾಪ್ ಸಿಂಹ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಹೊಂದಾಣಿಕೆ ರಾಜಕೀಯ ಆಗಿತ್ತು ಅಂತ ಹೇಳಿ. ಈಗ ಸಿಪಿ ಯೋಗೀಶ್ವರ್ ಅವರು ಅದನ್ನ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಸಂದರ್ಭ ಈಗ ಬಂದಿದ್ಯಾ? ಸೊ ಅವರ ಹೇಳಿಕೆಯನ್ನ ಕೇಳ್ತಾ ಇದ್ರೆ ಹೊಂದಾಣಿಕೆ ರಾಜಕೀಯ ಆಗಿತ್ತು ಅಂತ ಅನ್ನಿಸ್ತಾ ಇದೆಯಾ? ಏನ್ ಹೇಳ್ತೀರಿ ಯೋಗೀಶ್ವರ್ ಅವರ ಹೇಳಿಕೆಗೆ? ಶ್ರುತಿ, ಭಾಳ ಮುಖ್ಯವಾಗಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಹೊಂದಾಣಿಕೆ ಮಾಡಿಕೊಳ್ಳುತ್ತಾ ಇಂಥದ್ದೊಂದು ಚರ್ಚೆ ಮತ್ತೆ ಏನು ಚರ್ಚೆಗಳು ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಚರ್ಚೆಗೆ ಪುಷ್ಟಿ ನೀಡುವಂತೆ ಇವತ್ತು BJP ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೀಶ್ವರ್ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಅದೇನೆಂದ್ರೆ ಕಳೆದ ವಿಧಾನಸಭಾ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲ ಹಿರಿಯ ನಾಯಕರು ಮತ್ತೆ JDS ನಾಯಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ನಿಜ. ಯಾಕಂತ ಹೇಳಿದ್ರೆ ಅದನ್ನ ಈಗ ಹೇಳಿದ್ರೆ ನಾನು ಬೆಂಕಿ ಹಚ್ಚದಂಗ ಆಗುತ್ತೆ. ಅದೆಲ್ಲವೂ ಕೂಡ ಮುಗಿದು ಹೋದಂತ ಅಧ್ಯಾಯ. ಯಾಕಂತ ಹೇಳಿದ್ರೆ ಮಂತ್ರಿಮಂಡಲ ರಚನೆ ಮಾಡದೇ ಇರೋದು, ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡದೇ ಇರೋವಂಥದ್ದು, ಮತ್ತೊಂದು ಕಡೆಯಾಗಿ JDS ಬಗೆಗಿನ ಒಂದು ರೀತಿ ಸಾಫ್ಟ್ ಕಾರ್ನರ್ ತೋರಿದ್ದು ಕೂಡ ಎಲ್ಲ ಒಂದು ಕಡೆಯಾಗಿ ನಮಗೆ ಹಿನ್ನಡೆ ತೋರ್ತು ಅನ್ನುವಂಥ ನಿಟ್ಟಲ್ಲಿ ಇವತ್ತು ನವದೆಹಲಿಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಸಿಪಿ ಯೋಗೀಶ್ವರ್ ಅವರ ಈ ಒಂದು ಹೇಳಿಕೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಮತ್ತೆ ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ
ಏನು ಇದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಹೊಂದಾಣಿಕೆ ಮಾಡಿಕೊಂಡಿದೆ. JDS 5 ಅಥವಾ 6 ಲೋಕಸಭಾ ಕ್ಷೇತ್ರಗಳಲ್ಲಿ JDSಗೆ ಬಿಟ್ಟುಕೊಡುವಂಥದ್ದು, ಮತ್ತೊಂದು ಕಡೆಗೆ ಉಳಿದ ಲೋಕಸಭಾ ಕ್ಷೇತ್ರಗಳಲ್ಲಿ BJPಗೆ JDS ಬೆಂಬಲ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂಥ ಮಾಜಿ ಮುಖ್ಯಮಂತ್ರಿ JDS ನಾಯಕ HD ಕುಮಾರಸ್ವಾಮಿಯವರ ನಡೆಯ ಬಗ್ಗೆ ನಾನಾ ರೀತಿಯಾದಂಥ ವ್ಯಾಖ್ಯಾನ ಮತ್ತು ಚರ್ಚೆಗಳು ಕೂಡ ಕೇಳಿಬಂದಿದ್ವು. ಈ ಎಲ್ಲದರ ನಡುವೆ ಇವತ್ತು CP ಯೋಗೀಶ್ವರ್ ಅವರು ಈ ರೀತಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿರುವಂಥದ್ದು ನಿಜ, ಮೈತ್ರಿ ಮಾಡ್ಕೊಂಡಿದ್ದು ಕೂಡ ನಿಜ. ಅದರಂತೆ JDS ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿದ್ದು ಕೂಡ ಎಲ್ಲ ಒಂದು ಕಡೆಗೆ ನಮ್ಗೆ ಹಿನ್ನಡೆ ಆಯಿತು ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಾಕಷ್ಟು ಪುಷ್ಟಿ ಮತ್ತು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಶ್ರುತಿ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.